ಮತ್ತೊಂದು ಕಡೆ ಪಶ್ಚಿಮ ಬಂಗಾಳ. ಹೌದು, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ದಶಕದ ಹೋರಾಟ ಪ್ರಯತ್ನಕ್ಕೆ ಕೊನೆಗೂ ಫಲ ಸಿಕ್ಕಿದೆ. ಇವತ್ತಿನಿಂದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಸುವೇಂದು ಅಧಿಕಾರಿಯ ದರ್ಬಾರ್ ಶುರುವಾಗಿದೆ. ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಸುವೇಂದು ಅಧಿಕಾರಿಗೆ ಪಟ್ಟಾಭಿಷೇಕ ನಡೀತು. ಪ್ರಧಾನಿ ಮೋದಿ ಅಂತೂ ಬಂಗಾಳದ ಜನತೆಗೆ ಅಂದ್ರೆ ಅಲ್ಲಿ ಸೇರಿದಂತಹ ಆ ಕಾರ್ಯಕರ್ತರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ ಸುವೇಂದು ದರ್ಬಾರ್ ಶುರು. ಬಂಗಾಳದಲ್ಲಿ ಬಿಜೆಪಿಯ ಮೊದಲ ಸಿಎಂ ಆಗಿ ಸುವೇಂದು ಪಟ್ಟಾಭಿಷೇಕ. আমি শুভেন্দু অধিকারী ঈশ্বরের নামে শপথ করিতেছি যে পশ্চিমবঙ্গ রাজ্যের মুখ্যমন্ত্রী রূপে আমার কর্তব্যসমূহ ಇದೇ ಅಮೋಘ ಗಳಿಗೆಗೆ ಬಿಜೆಪಿ ಕಾಯ್ತಾ ಇತ್ತು. ಇದೇ ಒಂದು ಅದ್ಭುತ ಕ್ಷಣಕ್ಕೆ 16 ವರ್ಷಗಳಿಂದ ಬಿಜೆಪಿ ಹೋರಾಡಿತ್ತು. ವೇದಿಕೆಯಲ್ಲಿ ಸಹಸ್ರಾರು ಬಿಜೆಪಿ ಕಾರ್ಯಕರ್ತರ ಘೋಷಣೆ ಕೇಳೋಕೆ ನಾಯಕರು ಕಾತರದಿಂದ ಕಾಯ್ತಾ ಇದ್ರು. ಮೋದಿ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದು ಎಲ್ಲರ ಗಮನ ಸೆಳೆದಿತ್ತು. ಹೌದು, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಯುಗಾರಂಭ ಆಗಿದೆ. ಚುನಾವಣೆಯಲ್ಲಿ ಪ್ರಚಂಡ ಬಹುಮತ ಗಳಿಸಿರುವ ಬಿಜೆಪಿ ಮೊದಲ ಬಾರಿಗೆ ಅಧಿಕಾರಕ್ಕೇರಿದೆ. 207 ಸ್ಥಾನಗಳೊಂದಿಗೆ ಜಯಭೇರಿ ಬಾರಿಸಿ ದಶಕಗಳ ಬಳಿಕ ಆಡಳಿತದ ಚುಕ್ಕಾಣಿ ಹಿಡಿದಿದೆ. ಇಂದಿನಿಂದ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಸಿಎಂ ಆಗಿ ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ವೇದಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸುವೇಂದು ಅಧಿಕಾರಿ ತೆರೆದ ವಾಹನದಲ್ಲೇ ಆಗಮಿಸಿದ್ರು. ಎಲ್ಲಿ ನೋಡಿದ್ರೂ ಮೋದಿ ಮೋದಿ ಘೋಷಣೆ ಮೊಳಗಿತ್ತು. ಬಳಿಕ ನಡೆದ ಪದಗ್ರಹಣ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ RN ರವಿ ಪ್ರಮಾಣ ವಚನ ಬೋಧಿಸಿದ್ರು. ದೇವರ ಹೆಸರಿನಲ್ಲಿ ಸುವೇಂದು ಅಧಿಕಾರಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. আমি শুভেন্দু অধিকারী ঈশ্বরের নামে শপথ করিতেছি যে পশ্চিমবঙ্গ রাজ্যের মুখ্যমন্ত্রী রূপে আমার কর্তব্যসমূহ নিষ্ঠাপূর্বক এবং বিবেকসম্মতভাবে ನಿರ್ವಾಹ ಕರಿব. ಸಿಎಂ ಆಗಿ ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ 5 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅಗ್ನಿಮಿತ್ರ ಪಾಲ್, ನಿಶಿತ್ ಪ್ರಮಾಣಿಕ್, ದಿಲೀಪ್ ಘೋಷ್, ಅಶೋಕ್ ಕೀರ್ತನಿಯಾ ಹಾಗೂ ಕ್ಷುದಿರಾಮ್ ಟುಡು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. আমি ঈশ্বরের নামে শপথ করিতেছি যে বিধি দ্বারা স্থাপিত ওই মন্ত্রী রূপে আমার কর্তব্য সমূহে যথাযথ নির্বাহের জন্য সংবিধান চেতন জিগাহির মন আর মানবীন দয়া সকল শ্রেণীর জনগণের প্রতি সংবিধান ও বিধি অনুসারে ন্যায়াচরণ করিবে. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮಾತನಾಡಿದ ಸುವೇಂದು ಅಧಿಕಾರಿ, ಇವತ್ತು ದೇಶ ಹಾಗೆ ಪಶ್ಚಿಮ ಬಂಗಾಳಕ್ಕೆ ಮಹತ್ವದ ದಿನವಾಗಿದೆ ಎಂದ್ರು. आज का दिन बहुत महत्वपूर्ण है देश के लिए, बंगाल के लिए. प्रधानमंत्री का इच्छा था नया सरकार रविंद्र जयंती का दिन अपना कार्यकाल शुरू करे. इसलिए हम लोग प्रधानमंत्री जी का नेतृत्व में कवि गुरु को प्रणाम करते हुए आज संविधान को मानते हुए ओथ टेकिंग किया, शपथ लिया है. ಇನ್ನು ಬಂಗಾಳದ ಬಿಜೆಪಿಯ ಮೊದಲ ಸಿಎಂ ಆಗಿರುವ ಸುವೇಂದು ಅಧಿಕಾರಿ ಹಿನ್ನೆಲೆಯೇ ರೋಚಕವಾಗಿದೆ. ರಾಜಕೀಯ ಹೋರಾಟದ ಹಾದಿಯನ್ನ ನೋಡೋದಾದ್ರೆ
1995ರಲ್ಲಿ ಕಾಂತಿ ಪುರಸಭೆ ಕೌನ್ಸಿಲರ್ ಆಗಿ ಕಾಂಗ್ರೆಸ್ನಿಂದ ಸುವೇಂದು ಆಯ್ಕೆಯಾಗಿದ್ರು. ಕಾಂಗ್ರೆಸ್ ತೊರೆದಿದ್ದ ಸುವೇಂದು ಮಮತಾ ಸ್ಥಾಪಿಸಿದ ತೃಣಮೂಲ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದರು. 2006ರಲ್ಲಿ ಕಾಂತಿ ದಕ್ಷಿಣ ಕ್ಷೇತ್ರದಲ್ಲಿ ಟಿಎಂಸಿಯಿಂದ ಸ್ಪರ್ಧಿಸಿ ಜಯಗಳಿಸಿದ್ದ ಸುವೇಂದು ನಂದಿಗ್ರಾಮ, ಸಿಂಗೂರಿನ ಭೂಸ್ವಾಧೀನ ವಿರೋಧಿ ಚಳವಳಿಯ ಮುಖ್ಯ ಸಂಘಟಕರಾಗಿ ನೇಮಕರಾಗಿದ್ದರು. ಭೂಮಿ ಉಚ್ಛೇದ ಪ್ರತಿರೋಧ ಸಮಿತಿಯ ನೇತೃತ್ವ ವಹಿಸಿದ್ದ ಸುವೇಂದು 2007ರಲ್ಲಿ ನಂದಿಗ್ರಾಮದಲ್ಲಿ ಚಳವಳಿಯನ್ನ ಮುನ್ನಡೆಸಿದ್ದರು. 2021ರಲ್ಲಿ ಮಮತಾ ಜೊತೆಗಿನ ಭಿನ್ನಾಭಿಪ್ರಾಯದಿಂದ ಬಿಜೆಪಿ ಸೇರಿದ ಸುವೇಂದು ಈ ಬಾರಿ ಮಮತಾ ಬ್ಯಾನರ್ಜಿ ಅವರನ್ನೇ ಸೋಲಿಸಿ ದೈತ್ಯ ಸಂಹಾರಿ ಅಂತ ಹೆಸರು ಪಡೆದರು. ಬಂಗಾಳ ಜನತೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಪ್ರಧಾನಿ ಮೋದಿ. ಅಭೂತಪೂರ್ವ ಜಯ ತಂದುಕೊಟ್ಟ ಬಂಗಾಳದ ಜನತೆಗೆ ಪ್ರಧಾನಿ ಮೋದಿ ಸಾಷ್ಟಾಂಗ ನಮಸ್ಕಾರ ಮಾಡೋ ಮೂಲಕ ಧನ್ಯವಾದ ಸಲ್ಲಿಸಿದ್ದಾರೆ. ಮೊಣಕಾಲೂರಿ ಕೈಗಳನ್ನ ಜೋಡಿಸಿ ಪ್ರಧಾನಿ ಮೋದಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಬಂಗಾಳ ಜನರಿಗೆ ನಮಿಸಿದ್ದಾರೆ. ಇದಕ್ಕೂ ಮುನ್ನ ರವೀಂದ್ರನಾಥ ಠಾಗೋರ್ ಭಾವಚಿತ್ರಕ್ಕೆ ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿಯ ನಾಯಕರುಗಳು ಪುಷ್ಪ ನಮನ ಸಲ್ಲಿಸಿದ್ರು. ಠಾಗೋರ್ ಜಯಂತಿ ದಿನವೇ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಬಿಜೆಪಿ ಬಂಗಾಳ ಜನತೆಗೆ ಮತ್ತೊಂದು ಸಂದೇಶ ನೀಡಿದೆ. ಬಿಜೆಪಿಯ ಅತ್ಯಂತ ಹಿರಿಯ ಕಾರ್ಯಕರ್ತನ ಕಾಲಿಗೆ ಬಿದ್ದ ಮೋದಿ. ಇದೇ ವೇಳೆ ವೇದಿಕೆ ಮೇಲಿದ್ದ ಪಶ್ಚಿಮ ಬಂಗಾಳ ಬಿಜೆಪಿಯ ಅತ್ಯಂತ ಹಿರಿಯ ನಾಯಕ ಮಖನ್ ಲಾಲ್ ಸರ್ಕಾರ್ ಅವರ ಕಾಲಿಗೆ ಪ್ರಧಾನಿ ನಮಸ್ಕರಿಸಿ ಆಶೀರ್ವಾದ ಪಡೆದರು. 98 ವರ್ಷದ ಮಖನ್ ಲಾಲ್ ಸರ್ಕಾರ್ 1952ರಲ್ಲಿ ಅಂದಿನ ಜನಸಂಘ ಪಕ್ಷಕ್ಕಾಗಿ ಸಾಕಷ್ಟು ಹೋರಾಡಿದ್ದಾರೆ. ಕಾಶ್ಮೀರಕ್ಕಾಗಿ ಹೋರಾಟದ ವೇಳೆ ಮಖನ್ ಲಾಲ್ ಅರೆಸ್ಟ್ ಆಗಿದ್ದರು. ಅಷ್ಟೇ ಅಲ್ಲ, 1980ರಲ್ಲಿ 10,000 ಜನರನ್ನ ಬಿಜೆಪಿಗೆ ಸೇರಿಸಿದ್ದ ಕೀರ್ತಿಯು ಮಖನ್ ಲಾಲ್ಗೆ ಸಲ್ಲುತ್ತದೆ. ಇಂಥ ಹಿರಿಯ ಕಾರ್ಯಕರ್ತನಿಗೆ ನಮಸ್ಕರಿಸುವ ಮೂಲಕ ಮೋದಿ ಬಿಜೆಪಿ ಕಾರ್ಯಕರ್ತರಿಗೆ ದೊಡ್ಡ ಸಂದೇಶ ನೀಡಿದ್ರು. ಬ್ಯೂರೋ ರಿಪೋರ್ಟ್, TV9.